ಮಕ್ಕಳು ಈಗ ತುಂಬ ಮೊಬೈಲ್ಗಳು ನೋಡ್ತಾರೆ, ಕಣ್ಣು ನೋವು ಅದು ಇದು ಅಂತಾರೆ. ಕಣ್ಣು ನೋವಿಗೆ ಒಣಗಾನೆ ಸೊಪ್ಪು ತುಂಬ ಒಳ್ಳೆಯದು. ಈಗ ಬರೀ ಒಣಗಾನೆ ಸೊಪ್ಪು ಕೊಟ್ಟರೆ ಮಕ್ಕಳು ತುಂಬ ತಿನ್ನಲ್ಲ. ಇದು ಮೊಟ್ಟೆ ಹಾಕ್ಕೊಟ್ರೆ ಬರೀ ಮೊಟ್ಟೆ ಪಲ್ಯ ಅಂದ್ಬಿಟ್ಟು ಸೊಪ್ಪಿನ ಜೊತೆ ಅದು ತಿಂತಾರೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದು ಒಣಗಾನೆ ಸೊಪ್ಪು. ಇದು ಆವತ್ತು ನಿಮಗೆ ಬಸ್ಸಾರು ತೋರಿಸಿದೆ. ಯಾವುದು ಒಂದೇ ಥರ ತೋರಿಸ್ಬಾರ್ದು, ಡಿಫ್ರೆಂಟಾಗಿ ತೋರಿಸ್ಕೊ ಅಂದ್ಬಿಟ್ಟು ಕೆರೆಯಲ್ಲಿ ಕುಯ್ಕೊಬಂದು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಸಣ್ಣಗೆ ಹಚ್ಬಿಟ್ಟು ಮೊಟ್ಟೆ ಹಾಕಿ ಪಲ್ಯ ಮಾಡಿಕೊಡ್ತೀನಿ ನಿಮಗೆ. ಒಣಗಾನೆ ಸೊಪ್ಪು ಮೊಟ್ಟೆ ಪಲ್ಯ ಹೆಂಗಿರುತ್ತೆ ಅಂತ ನೀವು ಒಂದು ಸಲ ಯಾವಾಗಾರ ಮಾಡ್ಕೊತೀನಿ ನೋಡ್ಬಿಟ್ಟು ಹೇಳಿ, ತುಂಬ ಚೆನ್ನಾಗಿತ್ತು ಕಣಾಂಟಿ ಅಂತ. ಆ ಥರ ಮಾಡಿ ತೋರಿಸ್ತೀನಿ ಬನ್ನಿ. ನೀರಲ್ಲಿ ಬೇಯಿಸೋಂಗಿಲ್ಲ, ಬರೀ ಎಣ್ಣೆಲೇ ಬೇಯಿಸ್ಬೇಕು. ಸಣ್ಣ ಕಟ್ ಮಾಡ್ಬೇಕು, ಹಿಂಗೆ ಕಟ್ ಮಾಡಿ ಹಿಂಗೆ ಸಣ್ಣಗೆ ಉತ್ತರಿಸ್ಕೋಬೇಕು. ಹಿಂಗೆ ಕಡ್ಡಿ ಏನು ಎಳೆ ಕಡ್ಡಿ ಬೇಕಾಗ್ತದೆ. ಇದು ಕಡ್ಡಿ ಬಿಡಿಸ್ಬಿಟ್ರೆ ಬರೀ ಎಲೆ ಎಲ್ಲೋ ನಾನು ಹಿಂಗೆ ಅದು ಎನ್ಸ್ಕೊಂಡದಿಲ್ಲಿ ನೋಡಿ ಉತ್ತರಿಸ್ಕೋಬೇಕು. ಹಿಂಗೆ ಕೈ ಹುಷಾರು ಚಾಕುಗಳಲ್ಲಿ. ಆಮೇಲೆ ಆಂಟಿ ಹಿಂಗೆ ಅಂದ್ಲು ಅಂದ್ಬಿಟ್ಟು ಕೈ ಕುಯ್ಕೊಂಡು ಬೈಕೋಬೇಡಿ. ನಾನು ನೋಡಿಕೊಂಡು ನಿಧಾನಕ್ಕೆ ಒಂದು ಅದ್ವಾಗೆ ಅರ್ಜೆಂಟ್ ಮಾಡಿದಾಗ ಆಗೋಲ್ಲ. ಇದು ಯಾವಾಗಾರ ಭಾನುವಾರ ಮನೇಲಿ ಇರ್ತೀರಲ್ಲ ಅವಾಗ ನೀಟಾಗಿ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ತೀನಿ, ನೋಡ್ಕೊಳ್ಳಿ. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕುವ, ಹಸಿಮೆಣಸಿನ್ಕಾಯಿ ಹಾಕುವ. ಈರುಳ್ಳಿ ಉರಿಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ ಡೈಲಿ ಸ್ವಲ್ಪ. ಆಮೇಲೆ ಇದು ಹಾಕೋ ಸೊಪ್ಪು ತುಂಬುವ. ಈರುಳ್ಳಿ ಬೇಯ್ತಾ ಇರಲಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಸೊಪ್ಪು ಹಾಕೊಳ್ಳೋಣ. ಸಣ್ಣಗೆ ಉತ್ತರಿಸ್ಕೊಂಡಿರೋ ಸೊಪ್ಪು. ಬರೀ ಮೊಟ್ಟೆ ತಿಂದರೆ ಗ್ಯಾಸ್ಟ್ರಿಕ್ಕು ಅದು ಇದು ಅಂತಿರಲ್ಲ, ಈ ಥರ ಸೊಪ್ಪು ಹಾಕಿ ಈ ಥರ ಮಾಡಿಕೊಟ್ರೆ ಅವಾಗ ಮಕ್ಕಳುಗಳಿಗೆ ಕಣ್ಣಿಗೆ ತುಂಬ ಒಳ್ಳೆಯದು. ಓದೋ ಮಕ್ಕಳಿಗೆ ಈ ಥರ ಏನು ಒಂದು 10 ರೂಪಾಯಿ 20 ರೂಪಾಯಿ ತಗೊಂಬೋಗ್ಬಿಟ್ಟು ಸೋಸ್ಬಿಟ್ಟು ಸಣ್ಣ ಕಟ್ ಮಾಡಿ ಮಾಡ್ಕೊಂಡ್ರೆ ಆಯ್ತಪ್ಪ. ಕೆಲಸ ಹಿಡಿತದೆ ಅಂತಾರೆ, ಆದರೂ ಏನು ಮೈಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೆಲಸ ಹಿಡಿತದೆ ಅಂದರೆ ಏನು ಮಾಡ್ಬಾ, ತಿನ್ನಬೇಕಿದೆ. ಇಂಥ ಸೊಪ್ಪುಗಳೆಲ್ಲ ತಿಂದ್ರೇ ಒಳ್ಳೆಯದು ಮೈಗೆಲ್ಲ. ಈಗ ಉಪ್ಪು ಹಾಕ್ಬಿಟ್ಟು ಹಿಂಗೆ ತಿರುಗ್ಬಿಟ್ಟು ಮುಚ್ಬಿಡ್ಬ. ಹಿಂಗೆ ಅದೇ ನೀರು ಬಿಟ್ಕೊತದೆ. ಆ ನೀರಿನ ಹಬೆಗೆ ಎಣ್ಣೆ ಹಬೆಗೆ ಈ ಹಬೆಗೆ ಹಂಗೆ ಬೇಯ್ಕೊತದೆ. ಆವಾಗಲೇ ಅಷ್ಟು ಸೊಪ್ಪು ಥರ ಕಾಣ್ತು. ಉಪ್ಪು ಹಾಕಿದ್ಮೇಲೆ ನೋಡಿ ನೀರು ಬಿಟ್ಕೊತು. ಹಿಂಗೆ ನೀರಲ್ಲೇ ಉಪ್ಪಲ್ಲೇ ನೀರಲ್ಲಿ ಹಿಂಗೆ ಬೇಯ್ಕೋಬೇಕು. ಹಿಂಗೆ ಮುಚ್ಚಿ ಮಾಡಿಬಿಡ್ಬೇಕು. ಹಿಂಗೆ ಮುಚ್ಚಿಬಿಟ್ರೆ ಅದೇ ಬೇಯ್ತಾ ಇರ್ತದೆ. ಇನ್ನೊಸಿ ಬೇಯಲಿ. ಸೊಪ್ಪು ಬೆಂದಿದೆ. ಈರುಳ್ಳಿ ಸೊಪ್ಪೆಲ್ಲ ಉಪ್ಪು ಗಿಪ್ಪೆಲ್ಲ ಕರೆಕ್ಟಾಗದೆ. ಬೆಂದಿದೆ. ಈಗ ಮೊಟ್ಟೆ ಹೊಡೆದು ಹಾಕ್ತೀನಿ. ಇಷ್ಟು ಸೊಪ್ಪೆ ಒಂದು 8 ಮೊಟ್ಟೆ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಒಣಗಾನೆ ಸೊಪ್ಪು ಮೊಟ್ಟೆ ನುಗ್ಗೆ ಸೊಪ್ಪಲ್ಲಿ ಉರಿತಾರೆ. ಅಮ್ಮ ಏನು ಒಣಗಾನೆ ಸೊಪ್ಪಲ್ಲಿ ಉರಿತಾಳೆ ಅನ್ಕೋಬೇಡಿ. ತಿಂದು ಒಂದು ಸತಿ ಮಾಡಿ ನೋಡಿ, ಪರವಾಗಿಲ್ಲ ಕಣಾಂಟಿ ಚೆನ್ನಾಗಿತ್ತು ಅಂತ ಅವಾಗ ನೀವೇ ಹೇಳ್ತೀರಾ ಹೆಂಗೆ ಮಾಡ್ತಿದೆ ಹೆಂಗೆ ಏನು ಅಂತ. ಒಣಗಾನೆ ಸೊಪ್ಪು ಮೊಟ್ಟೆ ಹಾಕಿ ಉರಿರಿ ಅಂತ ಅವಾಗ ನೀವೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀರಾ. ಉರಿ ಜಾಸ್ತಿ ಕೊಟ್ಕೋಬೇಡಿ, ಸೀದೈತದೆ. ಉರಿ ಕಮ್ಮಿ ಕೊಟ್ಕೊಂಡು ಹಿಂಗೆ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾ ಇರ್ಬೇಕು. ಹಿಂಗೆ ಉರಿತಾ ಇರ್ಬೇಕು. ಹಿಂಗೆ ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ವ ರುಚಿಗೆ. ಚೂರು ಹಸಿ ತೆಂಗಿನಕಾಯಿ. ಇದು ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ಎಲ್ಲ ಅದು ಲಾಸ್ಟಲ್ಲಿ ಹಾಕ್ಬಿಡ್ಬ. ತೆಂಗಿನಕಾಯಿ ಟೇಸ್ಟ್ಗೆ ಸ್ವಲ್ಪ ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಹುರ್ಕೋಬೇಕು ನೋಡಿ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತೀನಿ. ಮೆಂತ್ಯ ಸೊಪ್ಪು ಪಲ್ಯ ಬೇರೆ ಅದು ರುಬ್ಬಾಕಿ ಮಾಡ್ತೀನಿ. ನುಗ್ಗೆ ಸೊಪ್ಪಿನ ಜೊತೆಲಿ ಹಾಕಿ ಮಾಡ್ತೀನಿ. ಈ ಒಣಗಾನೆ ಸೊಪ್ಪು ಜೊತೆಲಿ ಯಾರು ಹಾಕಿ ಮಾಡಲಿಲ್ಲ. ಇದು ತುಂಬ ಕಣ್ಣಿಗೆ ಮೈಗೆಲ್ಲ ತುಂಬ ಒಳ್ಳೆಯದಲ್ವ. ಮೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಅಂತ ತಿನ್ನಲ್ರಲ್ಲ ನೀವು. ಈ ಥರ ಸೊಪ್ಪುಗಳು ಹಂಗೆ ಹಾಕೋ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಹಂಗೆ ಹಾಕ್ಬೇಕಂತ ಏನಿಲ್ಲ, ಎಲ್ಲ ಥರ ಸೊಪ್ಪು ಹಾಕೋ ಮಾಡ್ಕೊಬೋದು. ಆದರೆ ನಾವು ಒಣಗಾನೆ ಸೊಪ್ಪು ಮಾತ್ರ ಹಾಕಿದ್ದೀನಿ. ಈಗ ನೋಡಿ ಈಗ ಬೆಂದೈತೆ. ಈಗ ನೋಡಿ ಥರ ಹಿಂಗೆ ಬಂದು ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊಪ್ಪು ಮೊಟ್ಟೆ ಸೊಪ್ಪಲ್ಲೇ ಥರನೇ ಕಾಣಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಇದು ರೆಡಿ ಇದೆ. ಇವಾಗ ತೆಗೆದುಬಿಡುವ ನೋಡಿ. ಎಲ್ಲ ಬೆಂದು ಗಮ್ಮಂತ ಇದೆ. ಚೆನ್ನಾಗಿ ತೆಗೆದುಬಿಡೋಣ. ಈಗ ಒಣಗಾನೆ ಸೊಪ್ಪು ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಒಣಗಾನೆ ಸೊಪ್ಪು ಪಲ್ಯ ಥರನೇ ಇಲ್ಲ. ನೀವು ಮಾಡಿ ತಿಂದು ಹೇಗಿದೆ ಅಂತ ನಂಗೊಂದು ಕಮೆಂಟ್ ಮಾಡಿ.